ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಶಿಕ್ಷಕರವರೆಲ್ಲರಿಗೂ ನನ್ನ ನಮಸ್ಕಾರಗಳು. ಎಲ್ಲ ವಿದ್ಯಾರ್ಥಿನಿಯರಿಗೂ ನನ್ನ ನಮಸ್ಕಾರಗಳು. ಒಂದೇನಪ್ಪ ನಾನು ಗಮನಿಸಿದ್ದು ಅಂತಂದರೆ, ನಾವು ಓದ್ತಾ ಇರಬೇಕಾದ್ರೆ ತುಂಬ ಜಾನಪದ ಗೀತೆ ಅಥವಾ ಸ್ಟೂಡೆಂಟ್ ಕೈಲಲ್ಲೇ ನಾವು ಒಂದು ಸ್ವಾಗತ ಹೇಳಿಸ್ತಾ ಇದ್ದರು. ನಮ್ಮ ಆ್ಯಕ್ಟಿವಿಟೀಸ್ ತುಂಬ ಕಲ್ಚರಲ್ ಆ್ಯಕ್ಟಿವಿಟೀಸ್ ನಮ್ಮ ಟೀಮಲ್ಲಿ ನಮ್ಮ ಬ್ಯಾಚಲ್ಲಿ ಇತ್ತು. ಅದನ್ನು ಬೆಳೆಸಬೇಕು ಅಂತ ಅನ್ನೋದು ನನ್ನ ಆಶಯ. ಜಾನಪದ ಗೀತೆ ಆಗಲಿ, ಜಾನಪದ ನೃತ್ಯ ಆಗಲಿ, ಮತ್ತು ಮಕ್ಕಳ ಕೈಯಲ್ಲಿ ಸ್ವಾಗತ ಪ್ರಾರ್ಥನೆ ಗೀತೆ ಹೇಳ್ಸೋದೇ ಆಗಲಿ, ನಮ್ಮ ಬ್ಯಾಚಲ್ಲಿ ತುಂಬ ಆ್ಯಕ್ಟಿವಿಟೀಸ್ ಇತ್ತು. ಅದರಿಂದ ಬಂದಂತೆ ತುಂಬ ಫಿಲಮ್ ಸಾಂಗ್ಸ್ ಅದು ಇದು ಅಂತ ನೆಕ್ಸ್ಟು ಬಂತು. ನನ್ನ ಅಭಿಪ್ರಾಯ ಏನು ಅಂತಂದರೆ, ಜಾನಪದ ಗೀತೆಗಳಿಗೆ ನೀವು ನೆಕ್ಸ್ಟ್ ಆಗಸ್ಟ್ 15 ಬಂತು ಅಂದ್ರೂ ಜಾನಪದ ಗೀತೆಗಳಿಗೆ ನೀವು ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅನ್ನೋದು ನನ್ನ ಆಸೆ. ನೆಕ್ಸ್ಟ್ ವಿಡಿಯೋ ನಾನು ಅದನ್ನೇ ನೋಡಬೇಕು ಅಂತ ನಾನು ಬಯಸ್ತಾ ಇದ್ದೀನಿ. ಇವತ್ತು ನಮ್ಮ ಭಾರತಾದ್ಯಂತ ನಾವು ನೋಡಿದಂಥ ಸಂದರ್ಭದಲ್ಲಿ ನಮ್ಮ ಆಚಾರ ವಿಚಾರಗಳು ಕಣ್ಮರೆ ಆಗ್ತಿದ್ದಾವೆ. ಆ ಕಣ್ಮರೆ ಆಗೋದು ಬೇಡ. ನಮ್ಮ ಯಾವುದೇ ಶಾಲೆಯ ಕಾರ್ಯಕ್ರಮಗಳಲ್ಲಿ, ಸ್ವಾತಂತ್ರ್ಯ ದಿನಾಚರಣೆ ಇರ್ಬೋದು, ಗಣರಾಜ್ಯೋತ್ಸವ ಇರ್ಬೋದು, ಯಾವುದೇ ಕಾರ್ಯಕ್ರಮಗಳಲ್ಲಿ ಜಾನಪದ ನೃತ್ಯಗಳಿಗೆ, ಜಾನಪದ ಹಾಡುಗಳಿಗೆ ಹೆಚ್ಚು ಒತ್ತನ್ನು ಕೊಡಿ ಸರ್. ನಾವಿದ್ದಂಥ ಸಂದರ್ಭದಲ್ಲಿ ನಾವೇನೇ ಶಾಲೆ ನಿರೂಪಣೆ ಆಗಲಿ, ಸ್ವಾಗತ ಆಗಲಿ, ಭಾಷಣ ಆಗಲಿ ಎಲ್ಲವನ್ನು ಮಾಡ್ತಾಯಿದ್ವಿ. ನೋಡಿ, ಈಗ ಮುಂದೆ ವಿದ್ಯಾರ್ಥಿಗಳು ಮುಂದೆ ಬರ್ತಾ ಇಲ್ಲ. ಮುಂದೆ ಯಾಕೆ ಬಂದಿಲ್ಲ ಅಂತ ನನಗೆ ಗೊತ್ತಿಲ್ಲ. ನಾನು ಬಂದಿರೋ 1 ತಿಂಗಳಾಗಿದೆ. ನಾನು ಇದಕ್ಕೆ ಇನ್ವಾಲ್ವ್ ಆಗಬೇಕಾಗಿದೆ. ಖಂಡಿತ ಮುಂದೆ ನೀವು ಹೇಳಿದ್ದನ್ನು ನಾನು ಫಾಲೋ ಮಾಡೋಕ್ಕೆ ಶಿರಸ ವಹಿಸಿ ನಿಜವಾಗ್ಲೂ ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗೋಕ್ಕೆ ನಾನು ಕೂಡ ಒಬ್ಬ ಈ ಕಾರ್ಯಕ್ರಮದಲ್ಲಿ ಯಶಸ್ವಿ ಮಾಡ್ತೀನಿ ಅಂತೇಳಿ ಸಂದರ್ಭದಲ್ಲಿ ನಿಮಗೆ ಆಶಯವನ್ನು ಕೊಡ್ತಾ, ಮುಂದಿನ ಯಾವುದೇ ಕಾರ್ಯಕ್ರಮಗಳು ಬಂದರೂ ಕೂಡ ವಿದ್ಯಾರ್ಥಿಗಳನ್ನೇ ಮಾಡಬೇಕಿಲ್ಲಿ ಬಂದು ಅಲ್ವಾ. ಸ್ವಾಗತ ಆಗಲಿ, ನಿರೂಪಣೆ ಆಗಲಿ, ಆಮೇಲೆ ಪ್ರಾರ್ಥನೆ ಆಗಲಿ, ಭಾಷಣ ಆಗಲಿ, ಯಾವುದೇ ಆಗಲಿ ನೀವೇ ಮಾಡಬೇಕಾಗುತ್ತದೆ. ನಾವು ಕೂತಿರ್ತೀವಿ, ನೀವೇ ವಿದ್ಯಾರ್ಥಿಗಳು ಆ ಕಾರ್ಯಕ್ರಮವನ್ನು ಯಶಸ್ವಿ ನಡೆಸ್ಕೊಡ್ಬೇಕು. ಎರಡು 2005 ಮತ್ತು 6ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳು ನೋಡಿ, ಇಂಥ ಕಾರ್ಯಕ್ರಮಗಳು ಹೆಚ್ಚೆಚ್ಚು ಬರಬೇಕು ಮಕ್ಕಳ ಶಾಲೆಗೆ ಅಭಿಮಾನ ಯಾರಲ್ಲಿರುತ್ತೋ ಅಂಥವರಲ್ಲಿ ಮಾತ್ರ ಮನೋಭಾವ ಬರೋಕ್ಕೆ ಸಾಧ್ಯ. ಪೇರೆಂಟ್ಸು ಸುಮ್ಮನೆ ಬರಲ್ಲ. ಶಾಲೆ ನಮ್ಮೂರ ಶಾಲೆ, ನಮ್ಮ ಶಾಲೆ, ನಮ್ಮ ಮಕ್ಕಳ ಶಾಲೆ, ಜವಾಬ್ದಾರಿಯುತವಾಗಿ ನಡೆದುಕೊಳ್ಳುವಂಥ ಕಾರ್ಯಕ್ರಮ ಇವು. ಹಾಗಾಗಿ ಎಲ್ಲರಿಗೂ ಕೂಡ ಇವತ್ತು ಎಕ್ಸಸೈಜು ಮತ್ತು ಪೆನ್ಸಿಲ್ಲು ಎಲ್ಲ ಪೆನ್ನನ್ನು ಕೂಡ ತಂದುಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಶಾಲೆ ವತಿಯಿಂದ ಎಲ್ಲರಿಗೂ, ಆಮೇಲೆ ನಮ್ಮ ಗ್ರಾಮಸ್ಥರ ಪರವಾಗಿ ನಮ್ಮ ಹಳೆಯ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ.